ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆ ಬದಲಾವಣೆಯ ಮಧ್ಯೆ ತೀವ್ರಗೊಳ್ಳುತ್ತಾ ಇದೆ ದಲಿತ ಸಿಎಂ ಕೂಗು. ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. ದಲಿತ ಸಂಘಟನೆಗಳಿಂದ ಶುರುವಾಗಿದೆ ಈ ಒಂದು ಡಿಮ್ಯಾಂಡ್. ಯಾಕೆಂದರೆ 2013-18 KPCC ಅಧ್ಯಕ್ಷರಾಗಿದ್ದರು ಪರಮೇಶ್ವರ್. ಆಗಲೇ ಸಿಎಂ ಮಾಡಬೇಕು ಅನ್ನುವಂಥ ಕೂಗಿತ್ತು. ಆದರೆ ಅವರು ಕೊರಟಗೆರೆಯಿಂದ ಸೋಲ್ತಾರೆ. ಅವಾಗ ಸಿದ್ದರಾಮಯ್ಯನವ್ರು ಆಗ್ತಾರೆ. ಖರ್ಗೆ ಅವ್ರನ್ನ ಮಾಡಬೇಕಂತ ಅಂದ್ಕೊಂಡಿದ್ರು. ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ. ಆವಾಗಲೂ ಕೂಡ ಆಗಲಿಲ್ಲ. ಈಗ ಒಂದು ಒಳ್ಳೆ ಟೈಮ್ ಅಂತ ಅವರು ಅಂದ್ಕೊಂಡಿದ್ದಾರೆ. ಪರಮೇಶ್ವರ್ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ, ನಾನು ರೇಸ್ನಲ್ಲಿದ್ದೀನಿ, ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳಿ. ಅದಕ್ಕೆ ಮಹದೇವಪ್ಪ, ಹಾಗೆ ಮುನಿಯಪ್ಪ, ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಬ್ಯಾಟ್ ಮಾಡ್ತಾನೆ ಇದ್ದಾರೆ. ಹಿಂದುಳಿದ ಸಂಘಟನೆ ಬೆನ್ನಲ್ಲೀಗ ದಲಿತ ಸಂಘಟನೆಗಳ ಕೂಗು ಹೆಚ್ಚಾಗ್ತಾ ಇದೆ. ಪ್ರತಿಭಟನೆಗೂ ಕೂಡ ಆ ಸಂಘಟನೆಗಳು ಮುಂದಾಗಿದ್ದಾವೆ. ಗೃಹ ಸಚಿವ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇದೆ ಮತ್ತು ಅಭಿಯಾನ ಕೂಡ ಶುರು ಮಾಡಿದ್ದಾರೆ. ನಿನ್ನೆಷ್ಟೇ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ಅಹಿಂದ ಒಕ್ಕೂಟ. ನೋಡಿ, ಪೋಸ್ಟರ್ಗಳು ಎಲ್ಲ ಕಡೆಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲು ಆಗ್ರಹಿಸಿ ರಾಜ್ಯವ್ಯಾಪಿ ಬೃಹತ್ ಪ್ರತಿಭಟನೆ ಅತಿ ಶೀಘ್ರದಲ್ಲಿ. ಕರ್ನಾಟಕ ಭೀಮ್ ಸೇನೆ ಹಾಗೆ ಇನ್ನುಳಿದಂತೆ ದಲಿತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಬದಲಾಯಿಸುವುದಾದರೆ ದಲಿತರಿಗೆ ಕೊಡಿ ಅನ್ನುವಂತಹ ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ. ಅಂದರೆ DK ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಇಲ್ಲಿ ಸಿಗಬಾರ್ದು ಅನ್ನುವಂಥ ಉದ್ದೇಶ ಕೂಡ ಇರಬಹುದು. ಅದರ ಜೊತೆಗೆ ಕಾಂಗ್ರೆಸ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ದಲಿತ ಸಮುದಾಯದವರನ್ನು ಸಿಎಂ ಮಾಡಿಲ್ಲ. ಬರೀ ದಲಿತರ ಓಟ್ ಮಾತ್ರ ಬೇಕು, ಅವ್ರ ಓಟ್ ಬೇಕು. ಆದರೆ ಆ ಸಮುದಾಯದವ್ರನ್ನ ಇಲ್ಲಿವರೆಗೂ ಮುಖ್ಯಮಂತ್ರಿಯನ್ನು ಅವರು ಮಾಡಿಲ್ಲ, ಇವರು ಮಾಡಿಲ್ಲ. ಹಾಗಾಗಿನೇ ಆ ಸಮುದಾಯ ಬಹಳ ವರ್ಷಗಳಿಂದ ಕೇಳ್ಕೊಂಡು ಬರ್ತಾನೆ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಅರ್ಹತೆ ಯೋಗ್ಯತೆ ಇರುವಂಥ ನಾಯಕರು ನಮ್ಮ ಸಮುದಾಯದಲ್ಲಿದ್ದಾರೆ, ಅವ್ರಿಗೆ ಅವಕಾಶ ಕೊಡಿ ಅಂಥೇಳಿ. ಅದರಲ್ಲೂ ಪರಮೇಶ್ವರ್ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ದಲಿತ ಸಿಎಂ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಪರಮೇಶ್ವರ್ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ, ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂಥೇಳಿ. ಅಂದರೆ DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬಾರ್ದು ಅನ್ನುವಂಥ ಒಂದು ಉದ್ದೇಶ ಇರ್ಬೋದಾ, ಅಥವಾ ಇದೇ ಒಳ್ಳೆ ಸಮಯ ಸಿಎಂ ಆಗಲಿಕ್ಕೆ ಅನ್ನುವಂಥ ವಿಚಾರ ಇಟ್ಕೊಂಡು ಈ ರೀತಿಯಾಗಿ ಡಿಮ್ಯಾಂಡ್ಗಳು ಹೆಚ್ಚಾಗ್ತಾ ಇದೆಯಾ ಅಂತ? ಪ್ರಭು, ಸರ್ಕಾರಕ್ಕೆ 2.5 ವರ್ಷಗಳ ಕಾಲ ತುಂಬಿದೆ. ಯಾವಾಗ 2.5 ವರ್ಷಗಳ ಕಾಲ ತುಂಬಿತೋ ಈ ಬೆನ್ನಲ್ಲೇ ಸಿಎಂ ಬದಲಾವಣೆ ಚರ್ಚೆ ಕೂಡ ಸಾಕಷ್ಟು ಕಾವೇರ್ತಾ ಇರೋಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬಣ. ಈ ಎರಡೂ ಬಣ ಬಡಿದಾಟ ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಯಾವಾಗ ಸಿಎಂ ಬದಲಾವಣೆ ಕೂಗು ಜೋರಾಯಿತೋ ಆ ಬೆನ್ನಲ್ಲೇ ಮತ್ತೆ ರಾಜ್ಯದಲ್ಲಿ ಏನು ದಲಿತ ಸಿಎಂ ಕೂಗು ಕೂಡ ಜಾಸ್ತಿ ಆಗ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ಈಗಾಗಲೇ ಈ ಹಿಂದೆ ಕೂಡ, ಅಂದರೆ ಕಳೆದ 3-4 ತಿಂಗಳ ಹಿಂದೆ ಕೂಡ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಚರ್ಚೆ ಶುರುವಾಗೋಕ್ಕೆ ಪ್ರಾರಂಭ ಆಯಿತು ಆಗ್ಲಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಎಂಬ ಕೂಗು ಕೂಡ ಸಾಕಷ್ಟು ಮುಂಚೂಣಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರಾದಂಥ ಪರಮೇಶ್ವರ್ ಕೂಡ ತಮ್ಮದೇ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಾನು ಕೂಡ ಸಿಎಂ ರೇಸ್ನಲ್ಲಿದ್ದೇನೆ, ದಲಿತರಿಗೆ ಸ್ಥಾನ ಸಿಗಬೇಕು ಅನ್ನೋದು ಪರಮೇಶ್ವರ್ ಕಡೆ ಒಂದು ಹೇಳಿಕೆ. ಇನ್ನು ಉಳಿದಂತೆ ಪರಮೇಶ್ವರ್ ಅವರ ಹೇಳಿಕೆಗೆ ಸಾಥ್ ಕೊಡುವಂತೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಅವರು ಕೂಡ ರೇಸ್ನಲ್ಲಿದ್ದಾರೆ. ಜೊತೆಗೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಪ್ರಾತಿನಿಧ್ಯತೆಯಲ್ಲಿ ನೋಡಿಕೊಂಡಾಗ ಅಹಿಂದ ಓಟುಗಳು ಕೂಡ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ. ಅಹಿಂದ ವರ್ಗದವರು ಕೂಡ ಸಾಕಷ್ಟು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಹಾಗಾಗಿ ಆಯಾ ಸಮುದಾಯಗಳ ನಾಯಕರು ಕೂಡ ಆ ಸಿಎಂ ಪಟ್ಟಕ್ಕೆ ಏರಬೇಕು ಅನ್ನೋದು ಕೂಡ ಸಾಕಷ್ಟು ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅನ್ನೋದು ಹೇಳುವ ಮೂಲಕ ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದಲಿತರಿಗೆ ಸಿಎಂ ಸ್ಥಾನ ಕಟ್ಟಬೇಕು, ಪಟ್ಟವನ್ನು ಕೊಡಬೇಕು ಅನ್ನೋದು ಸಾಕಷ್ಟು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅಭಿಯಾನ ಶುರುವಾಗಿರುವಂಥದ್ದು. ಕೆಲವು ಕಡೆ ಈಗಾಗಲೇ ಹಲವು ದಲಿತ ಸಂಘಟನೆಗಳು ಕೂಡ ಆ ದಲಿತ ಸಿಎಂ ಕೂಗು ಈ ಅಭಿಯಾನವನ್ನು ಶುರು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಹಾಗಾಗಿ ಒಂದು ಕಡೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಶುರುವಾಗ್ತಾ ಇದೆ. ಒಂದು ಕಡೆ ತಮ್ಮ ನಾಯಕರ ಪರ ಇರುವಂತಹ ನಾಯಕರು ತಮ್ಮದೇ ಆದಂಥ ಒಂದು ತಂತ್ರಗಾರಿಕೆಯನ್ನು ಎಣಿತಿದ್ದಾರೆ. ಜೊತೆಗೆ ಸಿಎಂ DK ಶಿವಕುಮಾರ್ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡಿರುವಂಥ ಶಾಸಕರು, ಅವರ ಆಪ್ತ ಶಾಸಕರು ದೆಹಲಿ ಪೆರೇಡನ್ನು ಮಾಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳಲ್ಲೂ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಜೊತೆಗೆ ಮತ್ತೆ ಈ ದಲಿತ ಸಿಎಂ ಕೂಗು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವ ಒಂದು ಸ್ಪಷ್ಟನೆ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಪ್ರಭು,
ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ. ಅದ್ರ ಬಗ್ಗೆ ಹಾಗಾಗಿ ನಾನೇನು ಮಾತಾಡೋದು ಬೇಡ. ಈಗ ಈ ಸಿ ಎಮ್ಗೆ ಸಂಬಂಧಪಟ್ಟಿದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೂ ನಾನು ಉತ್ತರ ಕೊಡಲ್ಲ. ಆಯ್ತಾ? ನೀವೇನು ಪ್ರಶ್ನೆ ಇದು ಬೇಡ, ಸುಮ್ಮನೆ ತುಂಬ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಯಾವುದನ್ನು ನಾನು ಉತ್ತರ ಕೊಡೋದಿಲ್ಲ. ಅಲ್ಲ